ಜೀವನದಲ್ಲಿ ಗೊಂದಲಗಳು ಬರುತ್ತವೆಯಾ? ನೀವು ಸರಿಯಾದ ದಾರಿಯಲ್ಲಿ ಇದ್ದೀರಾ ಅಥವಾ ಇಲ್ವಾ ಅನ್ನೋ ಸಂಶಯ ಬರುತ್ತಿದೆಯಾ? ಕೆಲವೊಮ್ಮೆ ಎಷ್ಟು ಪ್ರಯತ್ನ ಮಾಡಿದರೂ ಫಲ ಸಿಗದೆ ನಿರಾಶೆಯಾಗುತ್ತಿದೆಯಾ? ಇಂತಹ ಸಂದರ್ಭದಲ್ಲಿ ನಮ್ಮ ಜೀವನಕ್ಕೆ ದಾರಿದೀಪವನ್ನಾಗಿ ನಿಲ್ಲುವ ಮಹಾನ್ ಮಾರ್ಗದರ್ಶಕ ಯಾರು ಗೊತ್ತಾ? ಅವರು ಸ್ವತಃ ಶ್ರೀಕೃಷ್ಣ. ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಗೊಂದಲಗೊಂಡ ಅರ್ಜುನನ ಮನಸ್ಸು ಎತ್ತಿದ ಮಾತುಗಳು ಇಂದಿಗೂ ನಮ್ಮ ಜೀವನವನ್ನು ಎತ್ತಬಲ್ಲವು. ಇಂದು ಕೃಷ್ಣನ ಮಹಾನ್ ಪಾಠಗಳನ್ನು ನೋಡೋಣ. ಕರ್ತವ್ಯ ಮಾಡು, ಫಲದ ಬಗ್ಗೆ ಚಿಂತಿಸಬೇಡ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಇದು ಕೇವಲ ಶ್ಲೋಕವಲ್ಲ, ಇದು ಜೀವನದ ಸೂತ್ರ. ನಾವು ಏನು ಮಾಡುತ್ತೇವೆ? ಕೆಲಸ ಶುರು ಮಾಡುವ ಮೊದಲು ಫಲದ ಬಗ್ಗೆ ಯೋಚಿಸುತ್ತೇವೆ. ನಾನು ಗೆಲ್ಲುವೆನಾ? ಜನರು ಏನು ಹೇಳ್ತಾರೆ? ಫೇಲ್ ಆದರೆ ಏನಂತಾರೆ? ಈ ಭಯವೇ ನಮ್ಮ ಪ್ರಗತಿಗೆ ಅಡ್ಡಿ. ಶ್ರೀಕೃಷ್ಣನು ಹೇಳಿದ್ದು ಸ್ಪಷ್ಟ. ನಿನಗೆ ಹಕ್ಕು ಇರುವುದೇ ಕೆಲಸ ಮಾಡುವುದರಲ್ಲಿ, ಫಲ ದೇವರ ಹಸ್ತದಲ್ಲಿ. ನೀವು ವಿದ್ಯಾರ್ಥಿಯಾಗಿರಬಹುದು, ಉದ್ಯೋಗ ಹುಡುಕುತ್ತಿರಬಹುದು, ಬಿಸ್ನೆಸ್ ಮಾಡುತ್ತಿರಬಹುದು. ನಿಮ್ಮ ಶ್ರಮವನ್ನು 100% ಕೊಡಿ. ಫಲ ನಿಮ್ಮನ್ನು ಹುಡುಕಿಕೊಂಡು ಹಿಂದೇಟು ಹಾಕಿದ. ಅವನು ತನ್ನ ಕರ್ತವ್ಯದಿಂದ ಓಡಲು ಯತ್ನಿಸಿದ. ಆಗ ಕೃಷ್ಣನು ಹೇಳಿದ, ನಿನ್ನ ಧರ್ಮವನ್ನು ಪಾಲಿಸು. ನಿಮ್ಮ ಜೀವನದಲ್ಲೂ ಇದೇ ಸತ್ಯ. ನಿಮ್ಮ ಗುರಿ ಇದ್ದರೆ ಅದರಿಂದ ಓಡಬೇಡಿ. ಕಷ್ಟ ಬಂದರೆ ಹಿಂಜರಿಯಬೇಡಿ. ಸಮಸ್ಯೆ ಬಂದರೆ ಮುರಿಯಬೇಡಿ. ಸಮಸ್ಯೆ ನಿಮ್ಮನ್ನು ಪರೀಕ್ಷಿಸಲು ಬರುತ್ತದೆ, ಒಡೆದು ಹಾಕಲು ಅಲ್ಲ. ಬದಲಾವಣೆಯನ್ನು ಸ್ವೀಕರಿಸು. ಜೀವನ ಸದಾ ಒಂದೇ ರೀತಿಯಾಗಿರುವುದಿಲ್ಲ. ಸುಖವೂ ಬರುತ್ತದೆ, ದುಃಖವೂ ಬರುತ್ತದೆ. ಕೃಷ್ಣನು ಹೇಳಿದ್ದು, ಯಾವ ಪರಿಸ್ಥಿತಿಯಲ್ಲೂ ಸಮ ಬುದ್ಧಿ ಇರಬೇಕು. ಇಂದು ನೀವು ಕೆಳಗೆ ಇದ್ದರೆ ನಾಳೆ ಮೇಲೆ ಬರಬಹುದು. ಇಂದು ನೀವು ಸೋತಿದ್ದರೆ ನಾಳೆ ಗೆಲ್ಲಬಹುದು. ಆದರೆ ನೀವು ಕೊಟ್ಟ ಶ್ರಮ ಶಾಶ್ವತ. ಸಂಪೂರ್ಣ ಶರಣಾಗತಿ ಸಂಪೂರ್ಣ ಶಕ್ತಿ. ಕೃಷ್ಣನು ಹೇಳಿದ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾ ಏವ ಶರಣಂ ವಜ್ರ. ಅರ್ಥ, ನಂಬಿಕೆಯಿಂದ ಶರಣಾಗೋ. ಇಂದು ಧಾರ್ಮಿಕ ವಿಷಯ ಮಾತ್ರವಲ್ಲ, ಇದು ನಂಬಿಕೆಯ ಶಕ್ತಿ. ನಿಮ್ಮ ಮೇಲೆ ನಂಬಿಕೆ ಇಡಿ. ದೇವರ ಮೇಲೆ ನಂಬಿಕೆ ಇಡಿ. ನಿಮ್ಮ ಪ್ರಯತ್ನ ಮೇಲೆ ನಂಬಿಕೆ ಇಡಿ. ನಂಬಿಕೆ ಇರುವವನು ಎಂದಿಗೂ ಒಡೆಯುವುದಿಲ್ಲ. ಇಂದು ನೀವು ಈ ವಿಡಿಯೋ ನೋಡುತ್ತಿದ್ದೀರಂದ್ರೆ ಅದು ಯಾದೃಚ್ಛಿಕ ಅಲ್ಲ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.